ಈಗ ನಾವು ಇಂಟರ್ನೆಟ್ಟು, ಯೂಟ್ಯೂಬು, ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿರೋ ಹಿಂಗೆ ಅಂತಿದ್ದಂಗೆ ಎಲ್ಲೋ ಬತ್ತಿರುತ್ತೆ ನಿಮ್ಮದು. ಹೌದು. ಅವಾಗ ಬರ್ತಾನೆ ಇರುತ್ತೆ, ತುಂಬ ಲಕ್ಷಾಂತರ ಗಟ್ಟಲೆ ಮಿಲಿಯನ್ ಗಟ್ಟಲೆ ಓಡ್ತಾನೆ ಇರುತ್ತೆ. ಖಂಡಿತ. ನೀವು ಈ ಸಾಫ್ಟ್ ಅಂದರೆ ಈ ಸ್ಮಾರ್ಟ್ ಫೋನ್ ಯೂಸ್ ಮಾಡಲ್ವಲ್ಲ ನೀವು? ನನಗೆ ಬರಲ್ಲ. ಆಮೇಲೆ ಬರಲ್ಲ ಒಂದು, ಹಾಂ. ಭಾಳ ತಲೆ ಕೆಡ್ಸ್ಕೊಂಡು ಕಲಿಯೋಣ ಅಂತ ಅಂದ್ಕೊಳ್ಳಿ. ಅಲ್ಲಿ ಕಲ್ತ್ಕೊಂಡ್ರೆ ಬೇಕಾಗಿದ್ದು ಬೇಡವಾಗಿದ್ದು ಎಲ್ಲ ಈಗ ಒಳ್ಳೊಳ್ಳೆದೇ ಬಂದ್ರೇನೋ ಪರವಾಗಿಲ್ಲ. ಈಗ ಒಳ್ಳೊಳ್ಳೆ ಸಿನಿಮಾನೇ ನೋಡ್ಕೊಂಬಂದಿದ್ದೀವಿ ಹುಡಿಕೊಂಡು ಹಂಗೆ ಇಲ್ಲಿ ಬರದೇ ಇರೋದು ಬೇಡವಾಗಿರೋದು ಬರ್ತಾ ಇರುತ್ತೆ. ಒಂದು ನಾನು ಅಷ್ಟೇ ಕಷ್ಟಪಟ್ಟು ಕಲಿಯೋಣ ಅದನ್ನು, ಸವಾಸವೇ ಬೇಡ. ಒಂದು ರೀತಿ ಹಂಗಾಗಿ ಅದನ್ನು ತಗೊಂಡಿಲ್ಲ ಸರ್. ನೋಡಿ, ಅಣ್ಣ ಯಾವ ಸೋಷಿಯಲ್ ಮೀಡಿಯಾದಲ್ಲೂ ಇಲ್ಲ, ಯಾವ ಸ್ಮಾರ್ಟ್ ಫೋನು ಯೂಸ್ ಮಾಡಲ್ಲ. ಒಂದು ಚಿಕ್ಕದಿಷ್ಟೋ ಇಟ್ಕೊಂಡವ್ರು ಅಷ್ಟೇ. ಅಲೋ ಅಂತಾರೆ, ಮಾತಾಡ್ತಾರೆ, ಅದು ತೋರಿಸ್ಬಿಟ್ರೆ ಇದೆಯಾ ಇಷ್ಟೇ ನಮ್ಮ ಕೆಲಸ. ಅಲೋ ಅಂತಾರೆ, ಒಂದು ರೆಡ್ ಬಟನ್ ಕಟ್ ಮಾಡ್ತಾರೆ, ಗ್ರೀನ್ ಬಟನ್ಲಿ ರಿಸೀವ್ ಮಾಡ್ತಾರೆ, ಅಷ್ಟೇ, ಮುಗಿದ ಕತೆ. ಇಷ್ಟೇ ಸರ್. ನೀವು ನೆಮ್ಮದಿಯಾಗಿದ್ದೀರಲ್ವಾ? ಖಂಡಿತ ಚೆನ್ನಾಗಿ ನಿದ್ದೆ ಬರುತ್ತೆ, ಹೊಟ್ಟೆ ತುಂಬ ಊಟ ಮಾಡ್ತೀನಿ, ಮುದ್ದೆ ಊಟ. 60 ವರ್ಷ ಆದ್ರೂ ಗಟ್ಟಿಮುಟ್ಟಾಗಿ ಒಂದು ಮುದ್ದೆ ಉಂಡು ಬಿಡ್ತೀನಿ. ಇದಕ್ಕಿಂತ ಇನ್ನೇನು ಬೇಕು? ಅಂಬ್ಲಿ ಆಸ್ತಿ, ಮಿಕ್ಕಿದ್ದೆಲ್ಲ ಜಾಸ್ತಿ ಅಂತಾರೆ ನಮ್ಮ ದೊಡ್ಡವರು. ಸೂಪರ್ ಡೈಲಾಗ್ ಇದು, ಸಕ್ಕತ್ ಡೈಲಾಗ್. ಇಷ್ಟಿದ್ರೆ ಇನ್ನೇನೇನು ಬೇಕು? ಆಮೇಲೆ ಯಾರು ಒಬ್ಬರು ಒತ್ಕೊಂಡು ಹೋಗಿಲ್ಲ ಸರ್. ಈಗ ಏನೇನೋ ಮಾಡಿ ಹಿಂಗೆ ಮಾಡಿ ಹಂಗೆ ಮಾಡಿ ಏನೋ 420 ಮಾಡಿ ಅಂತಾರಲ್ಲ, ಆ ಥರ ಏನು ಮಾಡು ಯಾರೂ ಓದ್ಕೊಂಡೋಗಿಲ್ಲ. ಆಮೇಲೆ ನಾವು ಆಧ್ಯಾತ್ಮಿಕದ ಅಡಿಯಲ್ಲಿ ಬೆಳೆದಿದ್ದೀವಿ, ಗುರುಗಳು ಸನ್ನಿಧಿಲಿ ಬೆಳೆದಿದ್ದೀವಿ. ಇವತ್ತು ಬೆಳಗ್ಗೆ ಇಲ್ಲಿಗೆ ಬರಬೇಕಾದ್ರೂ ಗುರುಗಳು ದರ್ಶನ ಮಾಡಿಕೊಂಡೇ ಬಂದಿದ್ದೀವಿ. ಹಂಗಾಗಿ ನಾವು ಫ್ರೀ ಇರುವಾಗೆಲ್ಲ ಗುರುಗಳು ದರ್ಶನ ಇರುತ್ತೆ, ಭಗವದ್ಗೀತೆ ಓದ್ತಾ ಇರ್ತೀವಿ, ಈ ಥರ ಆಕ್ಟಿವಿಟೀಸು. ಮಹಾಭಾರತ, ಭಾಗವತ ಅಂದರೆ ನಮ್ಮ ಜನಕ್ಕೆ ಇನ್ನೂ ಸರಿಯಾಗಿ ಗೊತ್ತೇ ಇಲ್ಲ. ಇತ್ತೀಚೆಗೆ ಪ್ರಚಾರ ಆಗ್ತಾಯಿದೆ ಅದು ಭಾಗವತ, ಶ್ರೀಮದ್ ಭಾಗವತ. ಇವರೇ ಬರೆದಿರೋವಂಥದ್ದು, ವ್ಯಾಸ ಮಹರ್ಷಿಗಳೇ ಬರೆದಿರೋ ಅಂಥದ್ದು. ಭಾರತ ಗೊತ್ತು ಎಲ್ಲರಿಗೂ, ಭಾಗವತ ಭಾಳ ಜನಕ್ಕೆ ಕಮ್ಮಿ ಗೊತ್ತಾಗಿರೋದು. ಅದು ಒಂದೊಂದು ಥರದ ಪುಸ್ತಕಗಳಿದೆ, 8 ಸಂಪುಟ ಇದೆ. ಅದು ನೀವೆಲ್ಲ ಓದಿದ್ದೀರಣ್ಣ? ಓದ್ತಾನೇ ಇರ್ತೀವಿ, 3-4 ಸಲ ಮುಚ್ಚಾಕಿದ್ದೀವಿ. ಇಂಥ ಜಯರಾಮಣ್ಣ ಹೇಳ್ತಾರೆ, ನಾನು 8ನೇ ಕ್ಲಾಸ್ ಅಷ್ಟೇ ಓದಿರೋದು ಅಂತ. ನಾರಾಯಣ ಓದಿದ್ದೆ ಅಷ್ಟೇ ಅಲ್ವಾ ಗುರುಗಳೇ? ಇಲ್ಲ ಮುಂದಕ್ಕೆ ಹೋಗವೋ ಏನೋ, ಸಿನಿಮಾ ನೋಡಕ್ಕೆ ಹೋಗವೋ. ನಿಮ್ಮ ಮುಂದೆ ಸ್ಕಾಲರು ಡಾಕ್ಟ್ರೇಟ್ ಲೆವೆಲಲ್ಲಿ ಇರೋರು ಆಗಲ್ಲ ಅಣ್ಣ. ನಾರಾಯಣ ಎಲ್ಲ ಶಿವಮಯ. ವಿದ್ಯೆ ಬೇರೆ, ವಿವೇಕ ಬೇರೆ. ವಿದ್ಯೆ ಇಲ್ದಿರೋ ಬದುಕ್ಬೋದು, ವಿವೇಕ ಇಲ್ಲದೆ ಬದುಕಕ್ಕಾಗಲ್ಲ, ಕಷ್ಟ ಅದು. ನೀವು ಆ ಗುಣ ಸಂಪನ್ನರು, ಹಾಗಾಗಿ ನಿಮಗೆ ಕೈ ಮುಗಿತೀವಿ ನಾವು. ಶರಣು. ನಂಗೆ ಆ್ಯಕ್ಚುಲಿ ಇಷ್ಟೊಂದು ವಿಷಯ ಗೊತ್ತೇ ಇರಲಿಲ್ಲ, ತುಂಬ ಜನಕ್ಕೆ ಗೊತ್ತಿಲ್ಲ. ಹಂಗಾಗಿ ಅಣ್ಣನ ಕರೆದೆ, ಬನ್ನಿ ಅಂತ. ಅಣ್ಣ ಒಂಚೂರು ಫ್ಲ್ಯಾಶ್ ಬ್ಯಾಕ್ ಹೋಗ್ತೀನಿ ನಾನು. ಆ ಹುಡುಗ ಇದ್ನಲ್ಲ, ತರ್ಲೆ ತಂಟೆ ನಾಟಕ ಬರೀ ಡ್ರಾಮಾ ಮಾಡ್ಕೊಂಡು ಊರಿಗೆಲ್ಲ ಫೇಮಸ್ಸಾ? ಊರಿಗೆಲ್ಲ ಫೇಮಸ್ಸು ಅನ್ನೋದೇನು, ನಾನು ಇವ್ರನ್ನೆಲ್ಲ ಬಿಟ್ಬಿಟ್ಟು ಹೆಂಗಪ್ಪ ಹೋಗೋಣ ಸಿನಿಮಾಕ್ಕೆ ಅನ್ನೋ ಕೊರಗೆ ಬಂದ್ಬಿಟ್ಟಿತ್ತು ನನಗೆ. ಹೆಂಗೆ ಹೋಗೋಣ ಇವ್ರನ್ನೆಲ್ಲ ಬಿಟ್ಬಿಟ್ಟು ಇಲ್ಲಿ ಇದು ಮಾಡಿಬಿಟ್ಬಿಟ್ಟು. ಊರಿನವ್ರು ಇರೋರಿಗೆಲ್ಲ ನೀವು ಇಷ್ಟವಾಗಿರೋ ಹುಡುಗನ? ಅಯ್ಯೋ ಇಷ್ಟನವೇ. ಮತ್ತು ನಾನು ಇಲ್ಲದೆ ಇದ್ರೆ ಕಲೆನೇ ಇಲ್ಲ. ಜಯರಾಮ್ ಇಲ್ಲದೆ ಇದ್ರೆ ಅದೆಂಥ ನಾಟಕನೋ, ಜಯರಾಮ ಇಲ್ಲದೆ ಇದ್ರೆ ಅದೆಂಥ ಸ್ಟೇಜೋ, ಅವನಿಲ್ದೇ ಹೋದ್ರೆ ಎಂಥದ್ದು ಅನ್ನೋ ಥರ ಫಿಕ್ಸ್ ಆಗೋಗಿತ್ತು. ಆಮೇಲೆ ಮಧ್ಯ ಸುಮ್ಮನೆ ಹೋಗ್ಬೇಕಾದ್ರೂ ಬಿಡ್ತಿರಲ್ಲ. ಇವಾಗ ಸುಮ್ಕಾಗ್ಬಿಟ್ಟಿದ್ದೀನಿ, ಈಗ ಸುಮ್ಮನಾಗ್ಬಿಟ್ಟಿದ್ದೀನಿ. ಆವಾಗ ಮನೆ ಕೂತಿರ್ಲಿಲ್ಲ, ಗುಡಿ ಮುಂದೆ, ನಾಟಕದ ಮನೆಯಲ್ಲಿ, ರಾಮ ಮಂದಿರದಲ್ಲಿ ಹುಡುಗರ ಜೊತೆ ಸಾಮೂಹಿಕವಾಗಿ ನಾವು ಮಲ್ಕೋತಿದ್ದು, ಹುಡುಗರೆಲ್ಲ ಈ ಥರ ಮಾಡ್ಕೊಂಡು. ಈಗ ಮನೆ ಬಿಟ್ಟು ಈಚೆಗಡೆಗೆ ಬರಲ್ಲ. ಆಮೇಲೆ ಕೇಳ್ತಾರೆ ಇವಾಗ ಈಗಿನ ಹುಡುಗರು, ಏನು ಸ್ವಾಮಿ ನೀವು ಯಾವುದು ಇಲ್ಲಿ ಕಾರ್ಯಕ್ರಮಕ್ಕೆ ಬರೋದೇ ಇಲ್ಲ? ಇಲ್ಲ ಕಣ್ರು, ನಿಮಗೆ ಗೊತ್ತಿಲ್ಲ, ನಾನು ಅಲ್ಲೇ ಇದ್ದನು, ಈಗ ಬಂದಿದ್ದೀನಿ ಮನೆಗೆ, ಈಗಲಾರ ಬಿಟ್ರು. ಈ ಕಲೆಯ ನಂಟು ಬಂದ ಮೇಲೆ, ಅದನ್ನು ನೀವು ಸ್ವೀಕರಿಸಿ ಅದ್ರ ಕಡೆ ಹೋದ್ಮೇಲೆ ಅಪ್ಪ ಅಮ್ಮ ಯಾವತ್ತೂ ಬೈದಿಲ್ವಾ? ಏನು ಬರೀ ನಾಟಕ ಮಾಡ್ಕೊಂಡಿರ್ತೀಯ, ಓದು? ಇಲ್ಲ, ಅವರು ಓದೋದು ಇಲ್ಲೇ ನಿಂತೋಯ್ತಲ್ಲ. ಈ ಸಿನಿಮಾಕ್ಕೆ ಹೋಯ್ತಾನೆ ಅಂತ ನಮ್ಮ ತಾಯಿ ನಿಲ್ಲಿಸ್ಬಿಟ್ರು. ಮನೆ ಕೆಲಸ ಮಾಡ್ಕೊಂಡಿದ್ದೆ, ನಾಟಕಗಳು ಶುರು ಆದ. ಇಲ್ಲಿ ಕೈ ಚಪ್ಪಾಳೆ ಸಿಕ್ಬಿಡ್ತಲ್ಲ ಅವ್ರ ಕಣ್ಮುಂದೆನೆ. ಅವ್ರ ಕಣ್ಮುಂದೆನೆ ನಾನು ನಾಟಕಗಳನ್ನ ನಿರ್ದೇಶನ ಮಾಡಿ ಏನು ಇದನ್ನು ಈ
ಬಂಡಬಡ್ಡಿ ಮಗ ಮುದುಕನ ಮದುವೆ ಅಂತ ನಮ್ಮ ಧೀರೇಂದ್ರ ಗೋಪಾಲ್ ಅವರು ನಾಗಮಂಗಲ ಕಿಟ್ಟಿಯವರು ಅಭಿನಯಿಸ್ತಿದ್ರು ಮುದುಕನ ಮದುವೆ ನಾಟಕ. ಅದು ಮಲಮಗಳು ಅಂತಲೂ ಆ ನಾಟಕಕ್ಕೆ ಹೆಸರಿದೆ. ಕ್ಯಾಸೆಟ್ ಅಯ್ಯೋ ಅದನ್ನ ನಮಗೆ ಆ ಕ್ಯಾಸೆಟ್ನ ಟೈಪ್ ರೆಕಾರ್ಡಲ್ಲಿ ಹಾಕೊಂಡು ಬರ್ದೆ, ಜೊತೆಗೆ ಇನ್ನೊಂದಷ್ಟು ಸೇರಿಸ್ದೆ. 3-4 ಅವರ್ ನಾಟಕ ಮಾಡಿದ್ದೀವಿ ಅದನ್ನು. ಹೌದಾ? ನಾಟಕ ಮಾಡಿದ್ದೀನಿ ನಾನೇ ನಿರ್ದೇಶನದಲ್ಲಿ, ನಾನೇ ಆ ಮುದುಕನ ಪಾತ್ರ. ಆ ಪಾತ್ರದಲ್ಲಿ ಧೀರೇಂದ್ರ ಗೋಪಾಲ್ ಶೈಲಿಲೇ ಹೇಳಿವೆ. ಆ ಪ್ರಾಕ್ಟೀಸ್ ಆಗಿ ನೀವು ಮಿಮಿಕ್ರಿ ಮಾಡ್ತಿದ್ರ ಹಂಗಾರೆ? ಮಿಮಿಕ್ರಿ ಜಾಸ್ತಿ ಮಾಡ್ತಿರಲ್ಲ, ಅಲ್ಪ ಸ್ವಲ್ಪ ಮಾಡಿವೆ. ಹೆಂಗೆ ಧೀರೇಂದ್ರ ಗೋಪಾಲ್ ಅಂದ್ರೆ ಹೆಂಗೆ? ಏಳ್ಳ ಮ್ಯಾಲ ಏಳ್ಳ ಏಟತ್ಲ ಮನಿ ಕೇಳೋದು ಕಾನಿನ ಮೇಲೆ ಒದ್ದ ಬಿಡ್ತೀನಿ ನನ್ನ ಮಗನೇ. ದಿಸ ಬಾಕಿ ಉಸುಲು ಹೋಗ್ಬೇಕಾದ್ರೆ ಕಾಯಿಯಮ್ಮಗ ನನ್ನ ಕಾಲಿಗೆ ಸಣ್ಣ ಮಾಡ್ಕೊಂಡಿದ್ದ ಮಗ ಇವತ್ತು ಯಾಕೋ ಮಾಡ್ಕೊಂಡು ಹೋಗ್ಲಿಲ್ಲ, ಮಾಡದ್ನಲ್ಲ ಧಣಿ ಅಂತ ನಾವು. ನೀನು ಮಾಡಿದ್ದ ನಾನು ನೋಡ್ಲೇ ಇಲ್ವಲ್ಲೋ. ಈ ಥರ ಇವಳೆ ಕಂಡ್ಲ ನಮ್ಮೂರಿನ ಏಮಾ ಮಾಲಿನಿ, ಆ ಏಮಾ ಮಾಲಿನಿನ ಕೈ ತೊಳ್ಕೊಂಡು ಮುಟ್ಟಬೇಕು, ಇವಳನ್ನ ಮುಟ್ಟಿದ್ರೆ ಕೈ ತೊಳ್ಕೊಂಡ್ಬಿಡ್ಬೇಕಂಡ್ಲ. ಆ ಥರ ಶೈಲಿ ಮಾಡಿವಿ. ಸ್ಕ್ರಿಪ್ಟ್ಗೆ ನೀವು ಒಂಚೂರು ಆ್ಯಡ್ ಮಾಡ್ಕೊಳ್ಳೋದು, ಅವ್ರದ್ದು ಎಲ್ಲ ಬರೆದು ನಾಟಕ ಮಾಡಿದ್ವಿ. ಇಲ್ಲಿ ಚಪ್ಪಾಳೆ ಸಿಕ್ತಲ್ಲ, ನಮ್ಮ ತಾಯಿ ತಂದೆ ಓಹೋ ಇವನು ಕಲಾವಿದನೇ ಆಗೋಯ್ತಾನೆ, ಎಷ್ಟೊಂದು ಜನ ಚಪ್ಪಾಳೆ ತಟ್ತಾವ್ರಲ್ಲ, ಇಷ್ಟೊಂದು ಜನ ಇವನಿಗೆ ಜೈಕಾರ ಇರ್ತಾವ್ರಲ್ಲ, ಇವನ್ನ ಬಿಟ್ಬಿಟ್ರು. ಆಗ ನಾನು ಬೆಂಗಳೂರಿಗೆ ಬರೋಕ್ಕೆ ಸಾಧ್ಯ ಆಯಿತು. ಅಲ್ದಿದ್ರೆ ಎಲ್ಲಿ ಬರೋಕ್ಕೆ ಸಾಧ್ಯ? ಕೊನೆ ಮಗ ಬೇರೆ. ಈ ನಿಲ್ತಿರಲಿಲ್ಲ, ಕೂತಿರಲಿಲ್ಲ. ಒಬ್ಬರೇ ಹಂಗೇನಾ? ಇನ್ನು ಯಾರು ಹಂಗಿಲ್ವಾ? ನಮ್ಮ ಎರಡನೇ ಅಣ್ಣ ಸ್ವಲ್ಪ ಕಲೆ ಭಜನೆ ಇದರಲ್ಲಿ ಸ್ವಲ್ಪ ಇತ್ತು, ಅವ್ರಿಗಿತ್ತು ಅಣ್ಣ ಅವ್ರಿಗೆ. ಬಟ್ ಇಷ್ಟು ಆಕ್ಟಿವ್ ಯಾರು ಇಲ್ಲ. ಇದು ಪೂರ್ತಿ ಕೃಷ್ಣನ್ ತಾನೇ ಬಂದಿದ್ದು ಪೂರ್ತಿ. ಹೆಸರು ರಾಮು, ಆದ್ರೆ ಕೃಷ್ಣನೆಲ್ಲ ಹೇಳ್ತಾವ್ರಿ ಇವರು. ಹೌದು, ಕೃಷ್ಣ ಲೀಲೆ ಒಂದು ಉಗ್ರ ಸ್ಟಾರು ಬಂದ್ಬಿಟ್ಟದೇನೋ ಅಂದ್ಕೊಂಡಿದ್ದೀವಿ. ಅಷ್ಟು ಆಟ ಅಷ್ಟು ಲೀಲೆಗಳು. ಆ ಕೃಷ್ಣನ ಉಗುರು ಅಂದ್ರೆ ನಾವೇನು ತಪ್ಪಾಗಲ್ಲ. ಅವನು ಪರಮಾತ್ಮ ಪೂರ್ಣಾವತಾರ. ಆ ಪೂರ್ಣಾವತಾರದಲ್ಲಿ ನಮ್ದೊಂದು ಉಗುರು ಅಂದರೆ ಏನು ತಪ್ಪಿಲ್ಲ. ಎಷ್ಟು ಚೆನ್ನಾಗಿ ಒಪ್ಕೋತಾರೆ ನೋಡಿ. ಅಣ್ಣ ಈಗ ಸುಮ್ಮನೆ ಹಳ್ಳಿ ಹುಡುಗ ಯಾರೋ ಗುರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು, ಅವಾಗಿನ ಕಾಲ ಬೆಂಗಳೂರಿಗೆ ಹೋಗೋದು ಅಂದರೆ ಏನೋ ದೊಡ್ಡ ಸಾಹಸ ಮಾಡ್ದಂಗೆ. ಈ ಎವರೆಸ್ಟ್ ಹೋಗಿ ಬರ್ತಾರಲ್ಲ, ಖಂಡಿತ ಹಂಗೆ ಬೆಂಗಳೂರು ಅಂದರೆ ಖಂಡಿತ. ಹೆಂಗಿತ್ತಣ್ಣ ಆ ಕಾಲ ನಿಮಗೆ? ಗುರುಗಳೇ, ಈ ನಾಟಕಗಳೆಲ್ಲ ಆಡಿ ಕೈ ಚಪ್ಪಾಳೆ ತಟ್ಸ್ಕೊಂಡ್ಮೇಲೆ ಯಾವಾಗ ಸೆಕೆಂಡ್ ಶೋಗೆ ಸಿನಿಮಾಗೆ ಹೋಯ್ತಿದ್ದು ನಾವು ಕಷ್ಟಪಟ್ಟು ಒಂದಿಷ್ಟೇನೋ ದುಡ್ಡು ಕೂಡಾಕೊಂಡು ಮನೇಲಿ ಓದ್ಕೊಂಡು ಆ ಜೀರಿಗೆ ಡಬ್ಬದಲ್ಲಿ ಮೆಣಸಿನ ಡಬ್ಬದಲ್ಲಿ ಎಲ್ಲ ಮಡಗಿದ್ದ ದುಡ್ಡುಗಳು ಹೊತ್ಕೊಂಡು ನಮ್ಮದೇ ಒಂದು ಸಂಘ ಪರಿವಾರ ಅವ್ರನ್ನೆಲ್ಲ ಕರ್ಕೊಂಡು ಸೆಕೆಂಡ್ ಶೋ ಪಿಕ್ಚರ್ಗೆ ಹೋಗೋದು. ಫಸ್ಟ್ ಶೋಗೆ ಮ್ಯಾಟ್ನಿಗೆ ಹೋದ್ರೆ ಬಿಡ್ತಾರ, ಮನೆಯಲ್ಲಿ ದನ ಕಾಯೋದು ಬಿಟ್ಬಿಟ್ಟು ಕುರಿ ಕಾಯೋದು ಬಿಟ್ಬಿಟ್ಟು ಕೆಲಸ ಮಾಡ್ಬೇಕಲ್ಲ ಬಿಡ್ತಾರ. ಇವ್ರನ್ನೆಲ್ಲ ಕೂಡ ಹಾಕೊಂಡು ರಾತ್ರಿ ಹೊತ್ತು ಓಡೋದು. ಇತ್ಲಿಂದ ಓಡುವಾಗೇನೋ ಪೋರ್ಸ್ ಇರೋದು, ಆ ಸಾಕಾಗಿರೋದಕ್ಕೂ ಓಡಿದ್ಕೂ 4-5 ಕಿಲೋಮೀಟ್ರು ಪಿಕ್ಚರ್ ನೋಡ್ಕೊಂಡು ವಾಪಸ್ ಬರಬೇಕಾದ್ರೆ ಅಯ್ಯೋ ಇನ್ನೂ 4 ಕಿಲೋಮೀಟ್ರ್ ಹೋಗ್ಬೇಕಲ್ಲಪ್ಪ, 5 ಕಿಲೋಮೀಟ್ರ್ ಹೋಗ್ಬೇಕಲ್ಲಪ್ಪ ಅಂತ. ಆಮೇಲೆ ನಿದ್ದೆ ಗಂಡು ಬೇರೆ, ಒಳ್ಳೆ ವಯಸ್ಸು, ತೂರಾಡ್ಕೊಂಬರೋವು. ನಿದ್ದೆಲ್ಲಿ ತೂರಾಡ್ಕೊಂಡು ಊರಿಂದ ಆಚೆ ಟೆಂಟ್ ಸಿನಿಮಾನ ನಾಗಮಂಗಲದಲ್ಲಿ ಥಿಯೇಟರ್ ಕಟ್ಬಿಟ್ಟಿದ್ರು, ವೆಂಕಟೇಶ್ವರ ಥಿಯೇಟರ್ ಅಂತ. ಆವತ್ತಿನ ಥಿಯೇಟ್ರು ಮಂಡ್ಯದಲ್ಲಿ ಇರಲಿಲ್ಲ, ಅಷ್ಟು ಚೆನ್ನಾಗಿರೋ ಥಿಯೇಟರ್ ಕಟ್ಬಿಟ್ಟಿದ್ರು. ಎಷ್ಟು ದುಡ್ಡು? ಮುಂದಕ್ಕೆ ₹1 ನೆಲ ಅಲ್ಲ, ಸೀಟೆ ಫ್ರಂಟ್ ಗಾಂಧಿ ಕ್ಲಾಸ್ ಅಂತ, ಅದನ್ನ ಮುಂದಕ್ಕೆ ₹1, ₹1.5-2 ಹಿಂದಕ್ಕೆ, ಇನ್ನು ₹3 ಬಾಲ್ಕನಿಗೂ ಹೋಗಿದ್ದೀವಿ. ದುಡ್ಡು ಜಾಸ್ತಿ ಕೂಡಾಕೊಂಡಿದ್ದಿ ಸರ್. ಅಲ್ಲಿ ನೋಡಿದ್ರು ಒಂಥರ ಚಂದ ಕಣೋ, ಒಂಥರ ಅಲ್ಲಿಂದ ಕೆಳಗೆ ನೋಡೋದು ಅಂತ ಅದೆಲ್ಲ ಮಾಡಿದ್ವಿ. ಜಾಸ್ತಿ ಸಿನಿಮಾ ಮುಂದೆ ಕೂತ್ಕೊಂಡು ಮುಂದೆ ಇಲ್ಲ ಸೆಕೆಂಡ್ ಕ್ಲಾಸ್. ಅಲ್ಲಿ ಯಾವ್ದು ಫಸ್ಟ್ ಸಿನಿಮಾ ಯಾವುದು ನೆನಪಿದ್ಯಾ? ಅಯ್ಯೋಪ್ಪ ಸಿನಿಮಾ ನೆನಪಿಲ್ವಾ? ಮೊದಲು ನಾವು ನೋಡಿ ಸಿನಿಮಾ ಲವಕುಶ ಅಂತ. ಅದು ಈಗ ಗೊತ್ತು ನನಗೆ. ತೆಲುಗಿಂದ ಡಬ್ಬಿಂಗ್ ಆಗಿರೋಂಥದ್ದು, ಕನ್ನಡಕ್ಕೆ ವಾಯ್ಸ್ ಕೊಟ್ಟು ಮಾಡಿದ್ದು ಸಿನಿಮಾ. ಅದು ಅವಾಗ ಗೊತ್ತಿಲ್ಲ, ಅದೇ ಸಿನಿಮಾ ಅಂತ ನೋಡಿದ್ದೀವಿ. NT ರಾಮರಾವ್ ರಾಮನ ಪಾತ್ರ. ಅಲ್ಲಿ ಫಸ್ಟ್ ನೋಡಿದ್ದು ಲವಕುಶ ಸಿನಿಮಾ. ಆ ಲವಕುಶದಲ್ಲಿ ಬಂದು ಇಲ್ಲಿ ಆಡ್ಬಿಟ್ಟೆ. ಅಲ್ಲಿ ಲವಕುಶರು ಆಡ್ತಾರಲ್ಲ, ಶ್ರೀರಾಮರ ಚರಿತೆಯನ್ನು ಪೇಳುವೆವಮ್ಮ, ಘನಶೀಲವತಿ ಸೀತೆ ಕತೆಗೆ ಮನಗೊಡಿರಮ್ಮ. ಮಕ್ಕಳು ಆಡ್ತಾವಲ್ಲ, ಅಲ್ಲಿ ನೋಡ್ಕೊಂಬಂದು ಅಲ್ಲೇ ಊರೊಳಗೆ ಆಟ ಆಮೇಲೆ ಪಿಕ್ಚರ್ಗಳು ಶುರುವಾಗೋಯ್ತು. ಯಾವ್ದು ಕನ್ನಡ ಸಿನಿಮಾ? 4ನೇ ಕ್ಲಾಸಲ್ಲಿ ನೋಡಿದ್ದು ಮಯೂರ. ಅಣ್ಣವ್ರದ್ದು. ಮಯೂರ. ಅಲ್ಲಿಂದ ಆಚೆಗೆ ನಾವು 4ನೇ ಕ್ಲಾಸ್ ಆದಮೇಲೆ ನಮ್ಮ ಹಿಡಿಯೋರು ಯಾರು? ಅಷ್ಟರೊಳಗಾಗಲೇ 5ನೇ ಕ್ಲಾಸಿಗೆ ಬೇಕಾದಷ್ಟು ಪಿಕ್ಚರು, ಊರಿಗೆಲ್ಲ ಫೇಮಸ್ಸು. 6ನೇ ಕ್ಲಾಸ್ಗೆ ಅಲ್ಲ ಬೇಕಾದಷ್ಟು ಪಿಕ್ಚರು.
ಹಿಂಗೆ ಪಿಕ್ಚರನ್ನು ಮಯ ಆಗೋಯ್ತು. ರಾತ್ರಿ ಆ ಸಂಘ ಹೋಗೋದು, ನೋಡೋದು. ಆಮೇಲೆ ನಾವು ಸಿನಿಮಾನ ಆಸ್ವಾದಿಸಿದೀವಿ ಅಂದರೆ ಈಗಿನ ನಮ್ಮ ಮಕ್ಕಳಿಗೆ ದುಡ್ಡು ಕೊಟ್ಟು ಕಳಿಸಿದ್ರು ಅವು ಅಷ್ಟು ಸಂತೋಷ ಪಡಲ್ಲ. ಮಲ್ಟಿಪ್ಲೆಕ್ಸಲ್ಲಿ ಕೂತ್ಕೊಂಡು ನೋಡಿದ್ರು ಖುಷಿ ಆಗಲ್ಲ. ಅಷ್ಟು ಸಂತೋಷ ಪಟ್ಟಿದ್ದೀವಿ. ಆ ಕಲಾವಿದರನ್ನ ನಾವು ನಿಜವಾಗ್ಲೂ ಅವತ್ತು ಅಲ್ಲ ಇವತ್ತಿಗೂ ಹಂಗೆಯ ಕಲಾವಿದರನ್ನ ದೇವತೆಗಳು ಅಂತಲೇ ಭಾವನೆ ಮಾಡ್ಕೊಂಡಿದ್ದು. ಅವ್ರನ್ನ ಮನುಷ್ಯರು, ಅವರು ಆಕ್ಟರ್ ಕಣೆಯ ಅಂತ ಅಂದ್ಕೊಂಡಿಲ್ಲ. ದೇವತೆಗಳು ಅಲ್ಲಿ ಸ್ಕ್ರೀನ್ನಲ್ಲಿ ಬರೋರನ್ನ ದೇವತೆಗಳು ಅಂತಲೇ ಅಂದ್ಕೊಂಡಿರೋದು. ಅವತ್ತು ಅಂದ್ಕೊಂಡಿರೋದು ಹಂಗೆ, ಇವತ್ತು ಅಂದ್ಕೊಂಡಿರೋದು ಹಂಗೆಯ. ಅಣ್ಣವ್ರ ವಿಚಾರನ ಯಾರ ಹಿಂಗೆ ಮಾತಾಡ್ತಾಯಿದ್ರೆ ಹಂಗೆ ಕಿವಿ ಹೋಗ್ಬಿಡ್ತದೆ. ಅಲ್ಲಿಗೆ ಕಬ್ಬುಣಕ್ಕೆ ಎಸ್ಕೊಂತ ಹೋಗುತ್ತಲ್ಲ, ಹಂಗೆ ಹೋಗ್ಬಿಡ್ತೀವಿ. ಅವ್ರ ಕತೆ ಕೇಳೋದು, ಅವ್ರು ಹೆಂಗೆ ನಡೀತಿದ್ರು. ಇನ್ನು ನಮ್ಮ ವನವಳ್ಳಿ ಕೃಷ್ಣಣ್ಣ ಸ್ನೇಹಿತರಾದ್ಮೇಲಂತೂ ಅವ್ರು ಬೇಕಾದಷ್ಟು ಕಾರ್ಯಕ್ರಮ ಮಾಡಿದ್ದೀವಿ ಆ ಸ್ಟೇಜಲ್ಲಿ. ಆ ಸ್ಟೇಜಲ್ಲಿ ಅಣ್ಣವ್ರು ಒಂದೊಂದು ಕತೆನೂ ಅಣ್ಣ ಇದಕ್ಕೇನಂತಿದ್ರು ಅಣ್ಣವರು, ಇದಕ್ಕೇನನ್ನರು, ಹಂಗನ್ನಾರ ಹಿಂಗನ್ನಾರ. ಹೌದಾ, ಮನೇಲಿ ಅವರು ಮಾತಾಡ್ತಿದ್ದ ಭಾಷೆ ಕೊಳ್ಳೆಗಾಲದ ಭಾಷೆನೇ ಅಂತ ಮಾತಾಡ್ತಿದ್ದು. ಬಾರುಡ ಅದೇ ಕಡೆ ಕೋಳಿ ಸಾರ್ಕನ ಊಟ ಮಾಡು ಬಾರುಡ ಹಂಗನ್ನಾರ. ಆಮೇಲೆ ಅವ್ರನ್ನ ಬಾಚ್ ತೆಗೆದುಕೊಂಡಿದ್ದೀವಿ, ಅದು ಬೇರೆ ಪ್ರಶ್ನೆ. ಜೊತೇಲಿ ಫೋಟೋ ಹೊಡಿಸಿ ಮನೇಲಿ ಹಾಕೊಂಡ್ಬಿಟ್ಟಿದ್ದೀವಿ ಅಣ್ಣವ್ರನ್ನ. ಪುನೀತ್ ಅವ್ರ ಜೊತೆ ಇದು ಮಾಡ್ತಿದ್ವಲ್ಲ, ಮೌರ್ಯ ಸಿನಿಮಾ ಮಾಡ್ತಿದ್ವಲ್ಲ, ಆವಾಗ ಮಗನ ಸೀನ್ ನೋಡೋಕ್ಕೆ ಅಂತ ಅಣ್ಣವ್ರು ಬಂದರು. ನನ್ನ ಅದೃಷ್ಟ, ಅವ್ರ ಸೀನ್ ಮುಗಿದೋಗಿತ್ತು, ನನ್ನ ಸೀನ್ ನಡೀತಾ ಇತ್ತು. ಅಣ್ಣವರು ಕೂತ್ಕೊಂಡ್ರು. ಶಬಾಷ್ ಅಂತ ಬೆನ್ನು ತಟ್ಟಿದ್ರು. ಈ ಕುರಿಕಾಯ ಹುಡುಗನಿಗೆ, ದನಕಾಯ ಹುಡುಗನಿಗೆ ಇಷ್ಟು ಸಿಕ್ಕಿದ್ರೆ ಎಷ್ಟು ಆನಂದ ಆಗ್ಬೋದು. ನಾನು ಮನಸ್ಸಿನಾಗೇ ಇರಲಿಲ್ಲ. ಏನೋ ಆ ಭಕ್ತನಿಗೆ ಪರಮಾತ್ಮ ಕೃಷ್ಣ ಸಿಕ್ಕಿದ್ರೆ ಹೆಂಗಾಯ್ತಿತ್ತೋ ಸುಧಾಮನಿಗೆ, ಹಂಗಾಗೋಯ್ತು ನನಗೆ. ಬತ್ತಾಯಿಲ್ಲ, ಮಾತೇ ಬತ್ತಾಯಿಲ್ಲ ನನಗೆ. ಇಷ್ಟು ಮಾತ್ರ ಅಂದೆ, ಆಹಾ ಶ್ರೀಮನ್ ನಾರಾಯಣನ ಲಕ್ಷ್ಮೀ ದೇವ್ರನ್ನ ನೋಡ್ದಂಗೆ ಆಯ್ತು ಕಣಪ್ಪ, ತಮ್ಮನ್ನು ನೋಡಿದ್ದು ಅಂದೆ. ಬಯಸದೇ ಬಂದ ಭಾಗ್ಯ ಅಂದರೆ ಅಣ್ಣ, ಇಮ್ಯಾಜಿನ್ ಮಾಡಿ, ನೀವು ಆಗಲೇ ಹೇಳ್ದಂಗೆ ಯಾವುದೋ ಮಂಡ್ಯ ನಾಗಮಂಗಲ ಯಾವುದೋ ಹಳ್ಳಿ, ಅಲ್ಲಿಂದ ಬೆಂಗಳೂರಿಗೆ ಬರ್ತಾನೆ ಹುಡುಗ, ಅಣ್ಣವ್ರ ಜೊತೆ ನಿಂತ್ಕೊಂಡು ಅಣ್ಣವರಿಂದ ಶಬಾಷ್ಗಿರಿ ತಗೋತಾರೆ ಅಂದಾಗ ಹೆಂಗೆ ಅನ್ನಿಸ್ಬೇಡ? ಏನು ಅನ್ನಿಸ್ಬಾರ್ದು, ಹೆಂಗೆ ಅನ್ನಿಸ್ಬಾರ್ದು ನಮಗೆ. ಸರ್ ಇವತ್ತು ಕೇಳಿದ್ರು, ಸರ್ ನೀವು ಬಸ್ಸಲ್ಲಿ ಓಡಾಡ್ತೀರಾ ಅಂತ ಅಂದರು ಈ ಅಭಿಮಾನಿ ದೇವರುಗಳು. ನಮ್ಮ ಮನಸ್ಸಿಗೇನು, ಸದ್ಯ ಬಸ್ ಚಾರ್ಜರ್ ಐತಲ್ಲ, ಅವತ್ತ ಬಸ್ ಚಾರ್ಜು ಇರಲಿಲ್ಲ. ಅವಾಗ ಬೆಂಗಳೂರು ಬಂದಿದ್ದ ನೀವು? ಬಸ್ ಚಾರ್ಜ್ ಅವಾಗ ನಾನು 5 ರೂಪಾಯಿ ಇತ್ತು. ನಾನು ಬೆಂಗಳೂರಿಗೆ ಬಂದು ಊರಿಂದ ಬರ್ಬೇಕು, ಹಾಲು ತಿಂದು ಬರ್ಬೇಕಾರೆ. ಹೌದು, 5 ರೂಪಾಯಿ ಇತ್ತು. ಯಾವ ವರ್ಷ ನೆನಪಿದೆಯಾ ಇದು? ಅಲ್ಲ, ಅದು ಫಸ್ಟ್ ಒಂದ್ಸಲಿ ಕದ್ದು ಬಂದ್ಬಿಟ್ಟಿದೆ. ಅಲ್ಲ, ಅದು ಯಾವ ವರ್ಷ ಕದ್ದು ಬಂದು? ಅದು 8ನೇ ಕ್ಲಾಸಲ್ಲಿ ಬಂದಿದ್ದು. 5 ರೂಪಾಯಿ ಇತ್ತು. ಆಮೇಲೆ 10 ರೂಪಾಯಿ ಆಯಿತು. ಅದೇ ಕದ್ದು ಬಂದಿದ್ದು? ಕದ್ದು ಬಂದಿದ್ರು ಅಂದರೆ ಹಿಂಗೆ ಅಲ್ಲಿಗೆ ಹೋಗ್ಬಿಡೋಣ, ಸಿನಿಮಾ ಸಿಗ್ತವೆ, ಯಾರ ಡೈರೆಕ್ಟ್ರು ಸಿಗ್ತಾರೆ ಅಂದ್ಬಿಟ್ಟು ಮನೇಲಿ ಒಂದು 50 ರೂಪಾಯಿ ಕದ್ಕೊಂಡು ಬಂದ್ಬಿಟ್ಟಿದೆ. ಒಬ್ಬನೇ ಬಂದು ಇಲ್ಲೇನು ಸಿಕ್ಲಿಲ್ಲ, ವಾಪಸ್ ಹೊಂಟೋದು. ಅಲ್ಲ, ಬೆಂಗಳೂರು ಗೊತ್ತಿತ್ತ ಆಗ ನಿಮಗೆ? ಬೆಂಗಳೂರಿಗೆ ನಮ್ಮೂರವ್ರು ಹೋಗಿ ಬರೋರಲ್ಲ. ಆಯ್ತು, ಕೇಳಿದ್ದು ನೀವು ನೋಡಿಲ್ಲ. ಆಯ್ತು, ಫಸ್ಟ್ ಅಲ್ಲೇ ಇದು ನಮ್ಮೂರವ್ರು ಇದರಲ್ಲಿದ್ದರು, ಮಹಾಲಕ್ಷ್ಮಿ ಲೇಔಟಲ್ಲಿ. ಆಯಿತು, ಅವರು ಅಲ್ಲಿ ಸ್ವಲ್ಪ ಚೆನ್ನಾಗಿ ಪರಿಚಯ. ಅಲ್ಲಿ ಊರಿಗೆ ಬಂದಾಗ ಬೆಂತಟ್ಟರು, ಚೆನ್ನಾಗಿ ಪಾರ್ಟ್ ಮಾಡ್ತೀಯ ಅಂತ ಅವ್ರ ಮನೆಗೆ ಹೊಂಟೋದೆ. ಅಲ್ಲಣ್ಣ, ಮೊಬೈಲ್ ಫೋನ್ ಇಲ್ಲ, ಲ್ಯಾಂಡ್ಲೈನ್ ಫೋನ್ ಇಲ್ಲ, ಅವಾಗ ಏನೂ ಇರಲಿಲ್ಲ. ಮತ್ತೆ ಈಗ ಬಂದು ಮೆಜೆಸ್ಟಿಕ್ಕಲ್ಲಿ ಬಸ್ ಇಳಿದ್ರೆ ದೊಡ್ಡ ಪ್ರಪಂಚ ಎದುರು ಕಾಣ್ತಾ ಇದೆ. ನಾವು ಇಲ್ಲಿಗೇನಂತ ಅವ್ರು ಮುಂಚೆ ಕೇಳ್ಕೊಂಡಿದ್ದು, ಎಲ್ಲಿ ಇಳಿಬೇಕು ನಿಮ್ಮ ಮಹಾಲಕ್ಷ್ಮಿ ಲೇಔಟ್ ಬರೋಕ್ಕೆ. ಯಶವಂತಪುರದಲ್ಲಿ ಇಳ್ಬಿಟ್ರೆ ಸಾಕೋಣ, ಯಾರ ಮಹಾಲಕ್ಷ್ಮಿ ಲೇಔಟ್ ಅಂದ್ರೆ ಸಾಕೋಣ, ಕರ್ಕೊಂಬಂದು ಅಲ್ಲೇ ಬಿಟ್ಬಿಡ್ತಾರೆ, ಇಲ್ಲ ಅಲ್ದ್ರೆ ತೋರಿಸ್ತಾರೆ ಒಂದೇ ದಾರಿ. ಭಯಂಕರ ಜಾಣ ನೀವು. ನಾರಾಯಣ ಹಿಂಗಿಂಗೆ ಅಷ್ಟೇ. ಆಮೇಲೆ ಬಂದ್ಬಿಟ್ಟು ಎಲ್ಲೋ ಇಳಿದ್ಬಿಟ್ಟು ಎಲ್ಲೋ ಹೋಗ್ಬಿಟ್ರೆ ಕತೆ ಹೆಂಗೆ. ಆಮೇಲೆ ತಾವ್ ಹೇಳ್ದಂಗೆ ಎಷ್ಟೊಂದ್ ಮನೆ ಇಲ್ಲಿ ಯಾವ ನಮ್ಮ ಮನೆ, ಎಷ್ಟೊಂದ್ ಜನ ಇಲ್ಲಿ ಯಾರೇ ನಮ್ಮೂರು ಅನ್ನಂಗೆ ಆಗ್ಬಿಡ್ತಾವ. ಕರೆಕ್ಟ್. ಇದು ಯಾವ ವರ್ಷ ಇದು ಬಂದಿದ್ದಾಗ ಕದ್ ಬಂದಿದ್ದು? ಅದೇ 8th ಓದ್ತಾ ಇದ್ದೆ. ಎಷ್ಟೇ ವರ್ಷ ನೆನಪಿದ್ಯಾ? ಇಯರ್ ನೆನಪಿದ್ಯಾ? 80. 80ರಲ್ಲಿ. ಅವಾಗಿನ ಬೆಂಗಳೂರು ಬೇರೆ, ಇವಾಗಿನ ಬೆಂಗಳೂರು ಬೇರೆ. ಅಯ್ಯೋ ಸರ್, ಈ ಕಲ್ಪನೆಗೆ ನಿಲ್ಕಲ್ಲ. ಇದು ಅಮೇರಿಕನೇ ಆಗದೆ ಇವಾಗ. ಅವಾಗ ಹೆಂಗಿತ್ತು ಬೆಂಗಳೂರು? ಜನಜಂಗುಳಿನೇ ಇಲ್ಲ. ಈಗ ನಿಮ್ಮ ಈ ರಿಂಗ್ ರೋಡೇ ಇರಲಿಲ್ಲ. ಕರೆಕ್ಟ್, ನಿಮ್ಮ ಈ ರಿಂಗ್ ರೋಡೇ ಇರಲಿಲ್ಲ. ಆಮೇಲೆ ಯಾವ ಟ್ರಾಫಿಕ್ ಇಲ್ಲ. ಅಷ್ಟೊತ್ತಿಗಾಲೇ ನಾವು ಇದೆಲ್ಲ ನಾವು ಸಿನಿಮಾ ಸೇರೋದಕ್ಕೆ ಮುಂಚೆನೇ ಒಂದ್ಸಲಿ ಮುಂಬೈನ ನೋಡ್ಕೊಂಬಂದಿದ್ದು.
ಮುಂಬೈಲಿ ನಮ್ಮ ಮಾವ ಇದ್ದರು. ಓ, ಬೆಂಗಳೂರು ಬರೋದಾದ್ರೆ ಬಾಂಬೆಗೆ ಹೋಗಿದ್ರು ತಾವು? ಬಾಂಬೆಗೂ ಅಲ್ಲೂ ಒಂದು ವರ್ಷ ಕನ್ನಡ ಸಿನಿಮಾಗಳನ್ನ ವಾರಕ್ಕೆ ಒಂದೊಂದ್ಸಲಿ ಹಾಕೋರು, ಅದು ನೋಡಿದ್ವಿ. ಎಂತ ಬಾಂಬೆಗೆ ಹೆಂಗೆ ಹೋಗಿದ್ದು ನೀವು? ಬಾಂಬೆಲಿ ನಮ್ಮ ಮಾವರವ್ರೆ, ನಮ್ಮ ಅಕ್ಕ ಅವರು ಮಾವರು ಅಲ್ಲಿದ್ದರು. ಅವ್ರದ್ದು ಹೋಟೆಲ್ ಬಿಸ್ನೆಸ್ಸು. ಆಯ್ತು. ಅಲ್ಲಿ ದೋಸಾ ಗಾಡಿ ಅವರು ಹಾಂ. ಈಗಲೂ ಐತೆ, ಓ, ಈಗಲೂ ಐತೆ. ಹಾಂ. ಆ ಅಕ್ಕನ ಮಗನಿಗೆ ನನ್ನ ಮಗಳು ಕೊಟ್ಟಿರೋದು ಇವಾಗ. ಓ, ಇವಾಗ ಓಕೆ. ಇವಾಗ ಅಲ್ಲಿ ಇವನು ಹಿಂಗೆಲ್ಲ ಸಿನಿಮಾ ಪನ್ಮಾ ಅಂತ ನೆಗದಾಡ್ತಾನೆ, ಪೋಲಿ ಅಂತ ಅಲ್ಲೇ ಪಟ್ಟ ಕಟ್ಕೊಂಬಿಟ್ಟವಲ್ಲ. ಓ, ಹೌದಾ, ಇತ್ತ ಊರ್ಲಿ ಪೋಲಿಯೋನು ಅಂತ? ಅದೇ ಹಿಂಗೆ ಸಿನಿಮಾಕ್ಕೆ ಹೋಗೋರ್ನ ಪೋಲಿ ಅಂತಲೇ ಇನ್ನೇನಂತಾರೆ, ಅದೇ ಅವ್ರಿಗೆ ಸರ್ಟಿಫಿಕೇಟ್ ಅದೇ ಕೊಡೋದು. ಹಿಂಗೆ ರಾತ್ರಿ ಸಿನಿಮಾ ಓಡೋಗೋಕೆ, ಇವು ಹಿಂಗೆ ಕದ್ದು ಬರೋಕೆ ಸರ್ಟಿಫಿಕೇಟ್ ಅದೇ ಪೋಲಿಗಳು ಅಂತಲ್ಲ. ಮನೆಯವರು ಅರ್ಥ ಆಯ್ತು. ಜನರು ನಗಿಸ್ತಾರೆ, ಅವ್ರಿಗೆ ಕಲೆ ಸಿಗುತ್ತೆ, ಮನರಂಜನೆ ಸಿಗುತ್ತೆ, ಅವ್ರು ಸಹಿ ಅಂತಾರೆ, ಮನೆಯವ್ರು ಸಹಿ ಅನ್ಸ್ಕೋಬೇಕಲ್ಲ. ಪೋಲಿ ಬಿದ್ದೋದ ನೋಡು, ಪೋಲಿ ಬಿದ್ದೋದ ಅಂತ ನಮ್ಮ ಮಾವನ ಜೊತೆ ಮುಂಬೈ ಕಳಿಸೋದು. ಆಯ್ತು. ಅಲ್ಲಿ ಕನ್ನಡದ ಮೇಲೆ ಹೆಚ್ಚಿನ ಸಿನಿಮಾಗಳ ಮೇಲೆ, ಕನ್ನಡದವ್ರ ಮೇಲೆ ಹೆಚ್ಚಿನ ಅಭಿಮಾನ ಅಲ್ಲಿ ಗೊತ್ತಾಗಿದ್ದು. ಮುಂಚೆ ಕನ್ನಡ ಅಂತಾರೆ, ಏನು ನಾವು ಕನ್ನಡ ಮಾತಾಡ್ತೀವಿ, ನೀವು ಕನ್ನಡ ಮಾತಾಡ್ತೀವಿ, ಇದ್ರೊಳಗೇನು ವ್ಯತ್ಯಾಸ? ಅದ್ರ ಮಹಿಮೆನೇ ಗೊತ್ತಿರಲಿಲ್ಲ. ತಾಯಿ ಇಲ್ಲದೇ ಇದ್ರೆ ತಾನೇ ಗೊತ್ತಾಗೋದು ತಾಯಿಯ ಪಾತ್ರ ಏನು ಅಂತ. ಹೆಂಡ್ತಿ ಇಲ್ಲದೇ ಇದ್ರೂ ತಾನೇ ಗೊತ್ತಾಗೋದು ಹೆಂಡ್ತಿಯ ಪಾತ್ರ ಏನು ಅಂತ. ಆವಾಗ ಗೊತ್ತಾಯಿತು ಕನ್ನಡದ ಪಾತ್ರ ಏನು ಅಂತ. ಆಗ ಕನ್ನಡದವರಿಲ್ಲ, ಬರೀ ಹಿಂದಿಯವರು, ಎಲ್ಲೋ ಒಬ್ಬೊಬ್ರು ಕನ್ನಡದವ್ರು ಬಂದರು. ಆ ಕನ್ನಡದವ್ರು ಬಂದರೆ ಅವ್ರಿಗೆ ಫ್ರೀಯಾಗಿ ಊಟ ಕೊಟ್ಬಿಡಿ, ಅಷ್ಟು ಪ್ರೇಮ. ಹಿಂದಿ ಕಲ್ತಿಲ್ವಾ ನೀವು? ಹಿಂದಿ ಕಲಿಯೋಕ್ಕೆ ಇಲ್ಲಿ ನಮ್ಮ ಕೆಲಸ ಮಾಡೋರೆಲ್ಲರೂ ಕನ್ನಡದವರೇ ಆಗಿದ್ರು. ಬಟ್ ಕಸ್ಟಮರ್ ಬರೋರು ಅವರು ಅಲ್ಪ ಸ್ವಲ್ಪ ಕಲ್ತಿದ್ದೀವಲ್ಲ, ಅದಕ್ಕೆ ಕ್ಯಾ ಚಾಹಿಯೆ, आपको क्या चाहिए, क्या मांगता है, डोसा मांगता है, ಕಿತ್ನಾ ಅಲ್ಲೆಲ್ಲ ಕಲ್ತ್ಕೊಂಡು ಅವೆಲ್ಲ ಬರೋದು. ಚೆನ್ನಾಗಿ ಹಿಂದಿ ಬರೋಕ್ಕೆ ಬಂದ್ಬಿಡೋದು, ಒಂದು ವರ್ಷಕ್ಕೆ ಚೆನ್ನಾಗಿ ಹಿಂದಿ ಬಂದ್ಬಿಡೋಕ್ಕೆ ನಮ್ಮ ಸುತ್ತಮುತ್ತ ಕೆಲಸ ಮಾಡ್ತಿದ್ದವರೆಲ್ಲ ನಮ್ಮ ಕನ್ನಡಿಗರೇ, ಮನೆ ಹತ್ರನೂ ಕನ್ನಡಿಗರೇ. ಹೀಗಾಗಿ ಆಮೇಲೆ ಕನ್ನಡದ ಮೇಲೆ ಇನ್ನೂ ಹೆಚ್ಚಿನ ಪ್ರೇಮ ಬಂದ್ಬಿಡ್ತು ಅಂದಲ್ಲ. ಅವ್ರು ಬೇಡಕ್ಕೆ ಬೇಡಪ್ಪ, ನಮ್ಮ ಕನ್ನಡದವ್ರು ಯಾರೋ ಒಬ್ಬ ಸ್ನೇಹಿತ ಸಿಕ್ಬಿಟ್ರು ಸಾಕು, ಖುಷಿ ಆಗ್ಬಿಡೋದು. ಇನ್ನ ಭಾನುವಾರ ಮಾತ್ರ ಒಂದೊಂದು ಶೋ ಕನ್ನಡ ಹಾಕರು, ಅದನ್ನ ಹುಡಿಕೊಂಡು ಹೋಗಿ ಸಿನಿಮಾ ನೋಡೋವು. ಆಪರೇಷನ್ ಡೈಮಂಡ್ ರಾಕೆಟ್ ನ ಅಲ್ಲೇ ನೋಡಿರೋದು, ಬಾಂಬೆಲ್ ನೋಡಿದ್ದು. ಸಖತ್ತು. ನೀವು ಬಾಂಬೆ ತನಕ ಅಲ್ಲಿ ನೀರು ಕುಡಿದು ಬಂದಿರೋರು ನೀವು. ಅದಕ್ಕೆ ಈ ಕಲಾವಿದರಿಗೆ ಒಂಥರ ಅದು ಊರಿಂದ ತಪ್ಪಿಸ್ಕೊಂಬಂದ ಅಂತ ಹೇಳದೆ ಬಂದಿರಲ್ಲ ನೀವು. ಅವಾಗ್ಲೇ ಬಾಂಬೆಗೆ ಹೋಗಿದ್ದ? ಇದೆಲ್ಲ ಬಂದು ಇದಾದ್ಮೇಲೆ ಪೋಲಿ ಇವನು ಸಿನಿಮಾ ಕಡೆ ಕೊಂಡೋಯ್ತಾನೆ, ಯಾವಾಗ್ಲೂ ಸಿನಿಮಾಕ್ಕೆ ಹೋಯ್ತಾನೆ ಅಂದ್ಬಿಟ್ಟು ನಮ್ಮ ಅವನ ಜೊತೆಗೆ ಹಾಕಿದ್ರು. ಆಮೇಲೆ ಹಾಕಿದ್ದು. ಆಮೇಲೆ ಬೆಂಗಳೂರು ಬಂದಾಗ ಏನು ವರ್ಕೌಟ್ ಆಗಿಲ್ಲ? ವಾಪಸ್ ಹೋದೆ. ನೀವು ಹೋದ್ರಿ? ವಾಪಸ್ ಹೊಂಟೋದೆ. ಅಲ್ಲ, ಅವಾಗ ಭಯ ಆತಂಕ ಇರ್ಲಿಲ್ಲ ಅಪ್ಪ ಅಮ್ಮಂಗೆ? ಇದು ಇವಾಗಲೇ ರಾತ್ರಿ ಕದ್ ಸಿನಿಮಾ ನೋಡವು, ಒಂದ್ ಸ್ವಲ್ಪ ಹುಡ್ಕೋದು ಪಡ್ಕೋದೆಲ್ಲ ಮಾಡ್ತಿರ್ಲಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡೋದು ಏನು ಮಾಡ್ತಿರಲಿಲ್ಲ. ಆಮೇಲೆ ಆಗ ಸಾಮಾನ್ಯ ಹಿಂಗೆ ಕದ್ದು ಹೋಗೋ ಹುಡುಗರು. ಈಗ ನಮ್ಮ ಹುಡುಗ ಒನ್ ಅವರ್ ಲೇಟಾಗಿ ಬಂದ ಅಂದರೆ ಹಿಂಗೆ ಹುಡ್ಕಾಡ್ತಾ ಇದ್ದೀವಿ, ನಾವು ಹುಡ್ಕಾಡ್ತೀವಿ. ನಮ್ಮ ಅಮ್ಮಗ ಬರ್ದೇ ಇದ್ರು ಹುಡ್ಕಾಡ್ತೀವಿ, ನನ್ನ ಮಗನೂ ಬರ್ದೇ ಇದ್ರು ಹುಡ್ಕಾಡ್ತಿದ್ದು. ಅವಾಗ ಏನಿಲ್ಲ, ಮಸ್ತಾಗಿ ಮಕ್ಳಿರವು. ಇವೇನೋ ಅದೆಲ್ಲೋ ಪೋಲಿ ಇದೆಲ್ಲೋ ಸಿನಿಮಾಕ್ಕೆ ಹೋಯ್ತೋ, ಎಲ್ಗೋಯ್ತೋ, ಇಲ್ಲ ಯಾರ್ದೋ ಮದುವೆ ಹೊಂಟೋಯ್ತೋ ಅಂದ್ಬಿಟ್ರು ಸುಮ್ಮನೆ ಬತ್ತನ್ಬಿಡು. ಆಯ್ತು, ಬೆಂಗಳೂರು ಬಂದು ವಾಪಸ್ ಹೋಗಿದ್ದಾಯ್ತು, ವರ್ಕೌಟ್ ಆಗಿಲ್ಲ. ಮತ್ತೆ ಬಾಂಬೆಗೆ ಹೋದ್ರಿ, ಅದು ವಾಪಸ್ ಬಂದು ಮತ್ತೆ ಏನ್ ಮಾಡೋದು ನೆಕ್ಸ್ಟ್ ತಿರ್ಗಾ ಇನ್ನೊಂದಷ್ಟು ದುಡ್ಡು ಕೂಡಾಕೊಂಡು ನನ್ನ ಸಿನಿಮಾಕ್ಕೆ ಹೋಗ್ಲೇಬೇಕು ಅಂದ್ಬಿಟ್ಟು ಫಿಕ್ಸ್ ಆಗಿ ಒಂದಷ್ಟು ದುಡ್ಡು ತಗೊಂಬಂದೆ. ಹೆಂಗೆ ಸಂಪಾದನೆ ಮಾಡಿದ್ದೆ? ಮನೆ ಅಂದ್ರೆ ಇಲ್ಲಿ ಕಾಯಿ ನಮ್ಮ ಅಷ್ಟರೊಳಗೆ ನಮ್ಮ ಅಣ್ಣ ಬೇರೆ ಆದರು, ಅವ್ರಿಗೆ ಬೇರೆ ಒಂದು ಭಾಗ ಕೊಟ್ಟರು. ನಾನು ನಮ್ಮ ತಂದೆ ತಾಯಿ ಎಲ್ಲ ಒಂದು ಭಾಗದಲ್ಲಿದ್ದು, ನಾನು ಯಾಕೆ ಈಗ ಅಣ್ಣನ ಭಾಗ ಕೊಟ್ಟಿಲ್ವಾ, ನಾನು ಕಾಯಿ ಮಾರ್ತೀನಿ ಅಂದ್ಬಿಟ್ಟು ಒಂದಷ್ಟು ಕಾಯಿ ಮಾರಿ ಪ್ಲಾನ್ ಇದೆ. ಕಾಯಿ ಮಾರಿ ಒಂದಿಷ್ಟು ದುಡ್ಡು ಕೂಡಾಕೊಂಡು ಇಲ್ಲಿಗೆ ಬಂದು ಇಲ್ಲೆಲ್ಲ ನೋಡೋದು. ಇಲ್ಲೆಲ್ಲ ಗಾಂಧಿನಗರ ಇಲ್ಲೂ ರಿಲೇಟಿವ್ ಮನೆಗಳ ಅವಾಗ ಇಲ್ಲ. ಆಮೇಲೆ ಯಾರೋ ಸ್ನೇಹಿತರ ಜೊತೆ ಇದ್ರು, ರೂಮಲ್ಲಿ ಸೇರ್ಕೊಂಡು ಇಲ್ಲಿ ಸಿನಿಮಾ ಟ್ರೈ ಮಾಡೋದು. ಎಲ್ಲಣ್ಣ ಗಾಂಧಿನಗರದಲ್ಲಿ ರೂಮ್ ಯಾವ್ದಣ್ಣ? ಗಾಂಧಿನಗರದಲ್ಲ ಇದ್ದಿದ್ದು, ಇಲ್ಲಿ ವಯಲಿ ಕವಲಲ್ಲಿ ನಮ್ಮ ಸ್ನೇಹಿತರಿದ್ರು. ಅವರು ಎಲೆಕ್ಟ್ರಿಷಿಯನ್ ಕೆಲಸ ಮಾಡೋರು. ಅವ್ರ ರೂಮಲ್ಲಿ ನೀವಿದ್ರಿ? ಅವ್ರ ರೂಮಲ್ಲಿ ನಾನು ಇದ್ಕೊಂಡು ಇಲ್ಲೆಲ್ಲ ನಿರ್ಮಾಪಕರನ್ನ ಕಾಂಟ್ಯಾಕ್ಟ್ ಮಾಡೋದು. ಫಸ್ಟ್ ಟೈಮ್ ಗಾಂಧಿನಗರಕ್ಕೆ ಹೋದಾಗ ಹೆಂಗಿತ್ತು ಫೀಲ್? ಅಯ್ಯೋ, ಗಾಂಧಿನಗರ ಎಲ್ಲದೇನದೇ ಗೊತ್ತಿಲ್ಲ. ಕಂಠೀರವ ಸ್ಟುಡಿಯೋ ನೋಡ್ಬಿಟ್ಟು ಸಂತೋಷ ಆಗ್ಬಿಟ್ಟು ಪ್ರದಕ್ಷಿಣೆ ಮಾಡಿದ್ದೀನಿ. ಅದು ಒಳಗೆ ಬರೋಕ್ಕೆ ಬಿಡ್ತಾ ಇಲ್ಲ ವಾಚ್ಮ್ಯಾನ್, ಒಳಗೆ ಪ್ರದಕ್ಷಿಣೆ ಮಾಡಿದ್ದೀನಿ. ಆ ಸಂದಿಲ್ಲೆಲ್ಲ ಬರೋಕ್ಕೆ 1 ರೌಂಡ್ 2 ರೌಂಡು
ಆಮೇಲೆ ಅವಾಗ ಯಾವ ಶೂಟಿಂಗ್ ನಡೀತಿತ್ತು, ಹಾಂ. ಮಶಣದ ಹೂ ಶೂಟಿಂಗ್ ನಡೀತಿತ್ತು. ಓ. ಪುಟ್ಟಣ್ಣ ಕಣ್ಣಗಲ್ನ ಅಂಬರೀಷ್ ಅವ್ರ್ದು. ನಾನು ಆವಾಗ ನೋಡದೇ ಇದ್ರೆ ನೋಡೋಕೆ ಆಯ್ತಿರಲೇ ಇಲ್ಲ. ಆ ಸಿನಿಮಾದಲ್ಲಿ ಅವ್ರು ತೀರ್ಕೊಂಡಿದ್ದು. ಅವ್ರನ್ನ ನೋಡ್ಬಿಟ್ಟೆ. ನೋಡು, ಚಿತ್ರಬ್ರಹ್ಮನ್ನ ನೋಡಿದ್ದೀನಿ. ಆ ಚಿತ್ರಬ್ರಹ್ಮನ್ ನೋಡೋಕ್ಕೆ ಅಂತಲೇ ಆಮೇಲೆ ಕೊನೆಗೆ ಅವನು ವಾಚ್ಮೆನ್ನು ಬೆಳಗಿಂದ ಸಂಜೆ 6 ಗಂಟೆ ತನಕ ಅವನೆಲ್ಲ ಅಂದ್ಬಿಟ್ಟು ಬಿಟ್ಬಿಟ್ಟ, ಹೋಗಿ ಬೇಗ ನೋಡ್ಕೊಂಬ ಅಂತ. ಓ ಹಂಗ ನಿಮ್ಮನ್ನ ನೋಡ್ಲಾರ್ದೆ ಬಿಟ್ಟ. ನಾಡ್ದಲ್ಲೇ ಬಿಟ್ಟ. ಅಲ್ಲಿ ಅವಾಗ ಬ್ರೇಕ್ ಸಮಯ, ಅಂಬರೀಷ್ ಅಣ್ಣ ಇವರು ಡೈರೆಕ್ಟ್ರು ಎಲ್ಲ ಕೂತವ್ರೆ, ಇನ್ನೇನು ಹೋಗಿ ಕಾಲು ಹಿಡ್ಕೊಂಬಿಡ್ಬೇಕು ನನಗೊಂದು ಪಾತ್ರ ಕೊಡಿ ಅಂತ. ಅಷ್ಟರ ಮಟ್ಟಿಗೆ ರೆಡಿ ಆಯ್ತಾ ಇದ್ದೀನಿ, ಫಿಕ್ಸ್ ಆಯ್ತಾ ಇದ್ದೀನಿ. ವಾಚ್ಮ್ಯಾನ್ ಅದೇ ಬಿಟ್ಟಿದ್ನಲ್ಲ, ಅವ್ನು ಬಂದು ನಿನ್ನ ಆಗಲೇ ಬಿಟ್ಟಿದ್ದನು ಇನ್ನೂ ಇಲ್ಲೇ ಇದೆಯಾ, ನಡಿ 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 ಆಚೆಗೆ ಅಂತ ತಿಳ್ಕೊಂಬಂದ್ಬಿಟ್ಟೆ. ಇನ್ನೇನು ಬಿದ್ದುಬಿಟ್ಟಿವ್ನ ಏನೋ ಅವ್ರ ಪಾದಕ್ಕೆ ಅಲ್ಲಿ ಮಿಸ್ ಆಯಿತು. ಮಿಸ್ ಆಯಿತು. ಆಮೇಲೆ